ನಾಳೆ ತೊಂದರೆ ಆಗ್ಬಾರ್ದು. ಯಾರೋ ಬಲ್ಲಾಡಿರು ಇರ್ತಾರೆ, ಹೋಗೋ ಸ್ಟೇ ತಗೊಂಡ್ಬಂದ್ಬಿಟ್ರೆ ನಾಳೆ ನೀವು ಅವ್ರ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ. ಕಾನೂನುಬದ್ಧವಾಗಿ ಅವ್ರಿಗೆ ಏನೈತೆ, ಅವ್ರು ಏನು ಪೊಸಿಷನ್ ಇದ್ದಾರೆ ಅಷ್ಟೇ ಅವ್ರಿಗೆ ಫಸ್ಟ್ ರೆಸ್ಟ್ರಿಕ್ಷನ್ ಮಾಡೋಕೆ ಹೇಳಿದ್ದೀವಿ. ಅದು ಮಾಡೋದು ಮಾಡ್ತೀವಿ, ನಿಮ್ಮದು ಮಾಡೋದು ಮಾಡ್ತಿರ್ತೀವಿ. ಅದೇ ಬೇರೆ ನಿಮ್ಮದೇ ಬೇರೆ ಗೊತ್ತಿದೆ ನನಗೂ. ಆದರೆ ಹಂಗೆ ಅದನ್ನು ಉಳಿಸ್ಕೊಂಡು ಹೋದರೆ ನಾಳೆ ನಿಮಗೆ ತೊಂದರೆ ಆಗುತ್ತೆ. ಗೊತ್ತಾಯ್ತಾ? ಅವ್ರು ಹೋಗ್ತಾರೆ ಹೈಕೋರ್ಟ್ಗೆ, ನಿಮ್ಮ ಕೈಲಿ ಹೋಗೋಕ್ಕಾಗುತ್ತಾ? ಶಿಡ್ಲಘಟ್ಟ ತಹಶೀಲ್ದಾರ್ ಕಚೇರಿಗೆ ಜಿಲ್ಲಾಧಿಕಾರಿ ಪ್ರಭುಜಿ ಅವರು ಅನಿರೀಕ್ಷಿತ ಭೇಟಿ ನೀಡಿ ಕಚೇರಿ ಕಾರ್ಯವೈಖರಿಯನ್ನು ಪರಿಶೀಲಿಸಿದರು. ಈ ವೇಳೆ ಸಾರ್ವಜನಿಕರ ವಿವಿಧ ಸಮಸ್ಯೆಗಳನ್ನು ಸ್ವತಃ ಆಲಿಸಿ ಸಂಬಂಧಿತ ಅಧಿಕಾರಿಗಳಿಂದ ಮಾಹಿತಿ ಪಡೆದು ತ್ವರಿತ ಪರಿಹಾರಕ್ಕೆ ಸೂಚನೆ ನೀಡಿದರು. ಭೇಟಿಯ ವೇಳೆ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಪ್ರತಿಯೊಬ್ಬರ ಅಹವಾಲನ್ನು ತಾಳ್ಮೆಯಿಂದ ಆಲಿಸಿದ ಜಿಲ್ಲಾಧಿಕಾರಿಗಳು ಸಂಬಂಧಿತ ಅಧಿಕಾರಿಗಳ ಸ್ಥಳದಲ್ಲಿಯೇ ಪರಿಹಾರಕ್ಕೆ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿ ಈ ಸಂದರ್ಭದಲ್ಲಿ ಮಾತನಾಡಿ, ಬಲಾಢ್ಯರ ವಿರುದ್ಧ ಬಡವರು ಹೋರಾಟ ಮಾಡುವುದು ಸುಲಭವಲ್ಲ. ಆದ್ದರಿಂದ ಸಾರ್ವಜನಿಕರ ಆಸ್ತಿ ಮತ್ತು ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಭದ್ರಪಡಿಸಿಕೊಳ್ಳಲು ಅಧಿಕಾರಿಗಳು ನೆರವಾಗಬೇಕು ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳ ಈ ಅನಿರೀಕ್ಷಿತ ಭೇಟಿ ಕಚೇರಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಅಧಿಕಾರಿಗಳು ಸಾರ್ವಜನಿಕರು ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬರ್ಕೊಂಬಂದ್ರೆ ಪರಿಹಾರ. ನೀವು ಸುಮ್ಮನೆ ಹೇಳಿದ್ರೆ ನಾನೇನು ಆದೇಶನೂ ಮಾಡೋಕ್ಕಾಗಲ್ಲ, ನಿಮಗೆ ಪರಿಹಾರನೂ ಸಿಗಲ್ಲ. ಅರ್ಜಿ ಬರ್ಕೊಂಡು 2 ಕಾಪಿ ಮಾಡ್ತಂದ್ರೆ ಒಂದು ಅಗ್ರಾಂಜ್ಮೆಂಟ್ ಕೊಡ್ತೀನಿ, ಇಲ್ಲ ಇನ್ವರ್ಟ್ ಮಾಡಿಸ್ತೀನಿ. ನಿಮ್ಗೆ 2 ತಿಂಗಳಲ್ಲಿ 1 ತಿಂಗಳಲ್ಲಿ 15 ದಿವಸ ಟೈಮ್ ಏನೈತೆ ಆ ಟೈಮ್ ಒಳಗಡೆ ಸಲ್ವ ಕೊಡಿ. ಅರ್ಜಿ ಕೊಟ್ಟರೆ ಫೋರ್ಜರಿ FIR ಮಾಡಿ ಅಂತ ಹೇಳ್ತೀನಿ. ಕೊಡಬೇಕು, FIR ಮಾಡಿಸ್ತೀನಿ. ನೀವು ದೂರು ಕೊಟ್ಟರಲ್ವ ನಡೆಯೋದು, ಅದ್ರ ಮೇಲೆ ಕೆಲಸ ಕೊಡಿ. ಕಂಡೀಷನ್ ಫುಲ್ಫಿಲ್ ಮಾಡಿಲ್ಲ ಅಂತ ಅದು ಕೋರ್ಟಲ್ಲಿ ಹಾಕಿದ್ದು ಅವರೇ ನಮ್ಮ ಮೇಲೆ ಆಗಿರೋ ಇಂಜೆಕ್ಷನ್. ನಾವು ಪೊಸಿಷನ್ ಏನಾಗಿರ್ತದೆ ಕಾಂಪೌಂಡ್ ಹಾಕಿಲ್ಲ, ಅದನ್ನು ಇಸ್ಕೊಳ್ಬೇಕು. 2 years ಕಂಡೀಷನ್ ಅಲ್ಲ ಹೇಳಿದ್ರು ದುರಸ್ತಿ ರೆಕಾರ್ಡ್ ರೆಕ್ಟಿಫೈ ನೀವು ಮಾಡಿಸ್ಕೋಬೇಕು. ಈಗ RTC ಮಂಜೂರಾತಿ ಆದೇಶ ಕ್ಯಾನ್ಸಲ್ ಆಗಿ 13 ಎಕರೆ ಅಂತ ಆಗಿದೆ. ಪ್ಲಸ್ ನಮ್ಮ ಎಲ್ಲ ರೆವಿನ್ಯೂ ರೆಕಾರ್ಡ್ಸ್ ಶೋಯಿಂಗ್ 13 acres. ಪೊಸಿಷನ್ಲು 13 ಎಕರೆ ಇದ್ದಾರೆ. ನೀವು 25 ಎಕರೆ ದುರಸ್ತಿ ಮಾಡಿಟ್ಟಿದ್ದೀರ. ದ ಮೂಮೆಂಟ್ ಅದನ್ನು ರೆಕ್ಟಿಫಿಕೇಷನ್ ಆರ್ಡರ್ ಆದ ತಕ್ಷಣ ನೀವು ದುರಸ್ತಿ ಕ್ಯಾನ್ಸಲ್ ಮಾಡಿ ಫ್ರೆಶ್ ಆಗಿ ದುರಸ್ತಿ ಮಾಡಿಸ್ಬೇಕಾಗಿತ್ತು, ಇಲ್ಲ ರೆಕ್ಟಿಫಿಕೇಷನ್ ದುರಸ್ತಿ ಮಾಡಿಸ್ಬೇಕಾಗಿತ್ತು. ಅದು ಏನು ಪ್ರೋಸೆಸ್ ಮಾಡ್ತೀರಾ ಇಮಿಡಿಯೇಟ್ ಆಗಿ ಅದನ್ನು ಮಾಡಿ. ಅದು ನಿಮ್ಮ ADLR ಅವ್ರ ಜವಾಬ್ದಾರಿ. ನೀವು ಗಿವ್ ದ ಡೈರೆಕ್ಷನ್. ಫೋರ್ಜರಿ ಆದರೆ FIR ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ. ನೀವು ಬೇರೆ ಹೆಸರು ಯಾಕಪ್ಪ ಕೇಳ್ತೀಯಾ? ಅಲ್ಲ ಸರ್, ನಮ್ಮ ತಂದೆ ಬಂದು ನಾಡು ಸಮಯ ಅಂತ ಸರ್, ಖುಷಿ ಒಂದರಲ್ಲಿ ಇದೆ ಸರ್. ಎಲ್ಲ ತಿದ್ದುಪಡಿ ಅಲ್ಲ, ಇವಾಗ ತಂದೆ ನಾರಾಯಣ ಸ್ವಾಮಿ ಇಲ್ಲ ಸರ್, ಯಾರು ಸರ್ ಚಿಕ್ಕ ವಯಸ್ಸಿಂದಲೇ ನಮ್ಮನ್ನ ನಾಡು ಸ್ವಾಮಿ ಅಂತ ದತ್ತು ಬರ್ಕೊಂಡು ಅಲ್ಲಿಂದ ನಾರಾಯಣ ಸ್ವಾಮಿ ಯಾರು? ನನ್ನ ಚಿಕ್ಕ ಸಂತೋಷಕ್ಕೆ ಅವ್ರ ಮಕ್ಕಳಿಲ್ಲ ಅಂತ ಮುನ್ಯಾಗ ನಮ್ಮ ನಾಡು ಸ್ವಾಮಿ ಅಂತ ಅವ್ರು ಸಾಕಿದ್ರು ಸರ್. ಅದೆಲ್ಲ ಆಮೇಲೆ ತಂದೆ ಯಾರು ಅವ್ರು ಅಷ್ಟೇ. ತಂದೆ ನಾಡು ಸ್ವಾಮಿ ಸರ್. ಅದೇ ಹಿಂಗೆ ನಾರಾಯಣ ಸ್ವಾಮಿ ಇಲ್ಲಿ ಹೇಳ್ತಿಲ್ವಾ? ಎರ್ಬಂಚಪ್ಪ ಅಂತ ಹೇಳ್ತಾರೆ. ಅದೇ ಯರ್ಬಚ್ಚಪ್ಪ ಅಂತ ನಾರಾಯಣ ಸ್ವಾಮಿ ಹಿಂಗೆ ಆಗ್ಬಿಡ್ತಾರೆ. ನಾರಾಯಣ ಸ್ವಾಮಿ ನಿಮ್ಮ ಚಿಕ್ಕಪ್ಪ ಇರ್ಬೋದು. ಅವ್ರ ಆಸ್ತಿಗೆ ಅವ್ರಿಗೆ ಎಷ್ಟು ಜನ ಮಕ್ಕಳು? ಇಲ್ಲ ಸರ್, ದತ್ತು ತಗೊಂಡಿದ್ರೆ ರಿಜಿಸ್ಟರ್ಡ್ ದತ್ತು ಪತ್ರ ಕೊಡ್ಬೇಕು. ಇದಾರ ಅವರು ಬದುಕಿದ್ದಾರೆ. ಮತ್ತು ಅವ್ರು ಬದುಕಿದ್ರೆ ನೀನು ಅವ್ರ ಮಗ ಅಂತ ಹೆಂಗಪ್ಪ ತಗೊಳಕ್ಕಾಗುತ್ತೆ? ಮುನಿಯಟ್ಟಮ್ಮ ಅಂತ ಹೇಳಿ ಸರ್, ಅವ್ರು ಸೆಪ್ರೇಟ್ ಇದೆ ಸರ್. ಅದೆಲ್ಲ 1 to 2 ಒಂದು 8 ಎಕರೆ ಮಾಡಿಬಿಟ್ಟಾರೆ ಸರ್. ಅದರಲ್ಲಿ ಏನೇನೋ ಮಾತಾಡ್ಬೇಕು. ಪ್ರಶ್ನೆ ಇರೋದು ನಿಮ್ಮ ತಂದೆ ಹೆಸರು ಯರ್ಬಚ್ಚಪ್ಪನ ನಾರಾಯಣ ಸ್ವಾಮಿ ಅಂತ. RI ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ನಿಮ್ಮ ಮುಂದೆನೆ ಯರ್ಬಚ್ಚಪ್ಪ ಇವ್ರ ತಂದೆ ಸರ್, ನಾರಾಯಣ ಸ್ವಾಮಿ ಇವ್ರ ತಂದೆ ಅಲ್ಲ ಅಂತ. ನೀವು ನಾರಾಯಣ ಸ್ವಾಮಿ ಅಂತ ಕೊಡೋದು ಹೆಂಗೆ ಕೊಡೋಕ್ಕಾಗುತ್ತೆ? ಕೆಲಸನೇ ಮಾಡಲ್ಲ ಸರ್. ಭವ್ಯ ಹೇಳ್ಬಿಡ್ಬೇಕು ನಾವು. ಯಜಮಾನದೇನು ಹಳೆ ನಂಬರು? ಏನು ನಿಮ್ಮ ನಂಬರ್ ಏನು ಹಳೆ ನಂಬರ್? ಯಾವ ಗ್ರಾಮ? 11 ಹಳೆ ನಂಬರ್ ಮಾಡ್ಬೇಕು. ಆಕಾರ ಬಂದು ಎಕ್ಸ್ಟೆಂಟ್ ಈಕ್ವಲ್ ಆಗಿ ಈ ಬುಕ್ಕನ್ನು ಮತ್ತೆ ಬರಿಬೇಕು. ನೀವು ತಿದ್ದುಪಡಿ ಮಾಡಿ ಕೊರಿಲೇಷನ್ ಹೋಲಿಕೆ ತಕ್ಕ ಹೊಸದಾಗಿ ಮಾಡ್ಬೇಕು. ನೀವು ಯಾರ್ಯಾರ ಹತ್ರ ಮಿಸ್ಟೇಕ್ ಇದೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಬಿಟ್ಟು ಯಾರ್ಯಾರಿದ್ದಾರೆ ಕುತ್ಕೊಂಡು ಮೂಲ ಆಕಾರ ಬಂದು ಎಕ್ಸ್ಟೆಂಟ್ ಸೆಟ್ರೇಟ್ ಮಾಡಬೇಕು. ಒಪ್ಕೊಂಡ್ರೆ ಅವ್ರು ಒಪ್ಕೊಂಡ್ರೆ ಸಾಲ್ವ್ ಆಗುತ್ತೆ, ಒಪ್ಕೊಂಡ್ರೆ ಸಾಲ್ವ್ ಆಗುತ್ತೆ. ಆ ಥರ ಮಾಡಿ.
ಯಜಮಾನರು ಎಷ್ಟು ದಿನದಲ್ಲಿ ಸೆಟಲ್ ಮಾಡ್ಕೊಡ್ತೀರಾ? ಒಂದು ಹಿಯರಿಂಗ್ ಮಾಡಿಬಿಟ್ಟು ನೀವು ತಹಸೀಲ್ದಾರ್ ಹಿಯರಿಂಗ್ ಮಾಡಿಬಿಟ್ಟು ನೋಡಿ. ಈಗ ಯಜಮಾನ್ರೆ ನಿಮ್ದು ಇದು ಯಾವ ಸರ್ವೆ ನಂಬರ್ ಹೇಳಿದ್ದು? 11/4 ನಿಮ್ಗೆ ಎಷ್ಟು ವಿಸ್ತೀರ್ಣ ಸಿಗುತ್ತೆ ಅಂತ ಹೇಳ್ತೀನಿ ಕೇಳಿ. 11/4 ಇರೋದೇ ವಿಸ್ತೀರ್ಣ 10 ಗುಂಟೆ ಜಮೀನು ಇರೋದೇ 10 ಗುಂಟೆ. 2 ಎಕರೆ 25 ಗುಂಟೆ ಸರ್ ಅವ್ರು ಇದ್ದಿದ್ದು. ನಾನು ಸಂಬಂಧ ಎಕರೆ 14 ಗುಂಟೆ ಆಗೈತೆ, ನನಗೆ ಎಕರೆ 9 ಆಗೈತೆ. ನಮಗೆಲ್ಲರಿಗೂ ಸಂತಸದ ದಿನ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ಇಸ್ಕಾನ್ನವರ ವತಿಯಿಂದ ಅಕ್ಷಯ ಪಾತ್ರೆ ಫೌಂಡೇಶನ್ ಅವರ ವತಿಯಿಂದ ಸುಮಾರು 3,000 ಮಕ್ಕಳಿಗೆ 50 ಶಾಲೆಗೆ ನಮ್ಮ ಶಿಕ್ಷಣ ಇಲಾಖೆ, ತಾಲೂಕು ಪಂಚಾಯಿತಿ, ತಾಲೂಕು ಆಡಳಿತ ಎಲ್ಲರ ಸಹಯೋಗದೊಂದಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ನಿರಂತರವಾಗಿ ಕೊಡುವಂಥ ಒಂದು ಕೆಲಸಕ್ಕೆ ಒಂದು 81ನೇ ಕಿಚನ್ ಇಡೀ ದೇಶಾದ್ಯಂತ ಅವರು ಸುಮಾರು 23 ಲಕ್ಷ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ 5 ಲಕ್ಷ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅದರ ಭಾಗವಾಗಿ 81ನೇ ಅಡುಗೆ ಮನೆಯನ್ನು ವಿದ್ಯುಕ್ತವಾಗಿ ಅತ್ಯಂತ ವೈಜ್ಞಾನಿಕವಾಗಿ ಮಾಡಲಾದಂಥ ಅಡುಗೆ ಮನೆ ನಮ್ಮ ಶಿಡ್ಲಘಟ್ಟದಲ್ಲೇ ಅಡುಗೆ ಮನೆಯೂ ಕೂಡ ಇದೆ. ಇದೇ ಶಿಡ್ಲಘಟ್ಟ ವ್ಯಾಪ್ತಿನಲ್ಲಿ ಸುಮಾರು 3,000 ಮೊದಲನೇ ಹಂತದಲ್ಲಿ 3,000 ಮಕ್ಕಳು, 50 ಶಾಲೆ. ಇನ್ಫೋಸಿಸ್ನ ನಾರಾಯಣಮೂರ್ತಿ ಅವರು ಮತ್ತು ಸುಧಾಮೂರ್ತಿಯವರ ಅವರ ತಂದೆ ತಾಯಿಗಳ ಸ್ಮರಣಾರ್ಥವಾಗಿ ಅವರು ಒಂದು ದಾನವನ್ನು ಕೊಟ್ಟು ಅದರ ಮೂಲಕ ಕೈಗೊಳ್ತಾ ಇರ್ತಕ್ಕಂಥ ಒಂದು ಸೇವೆ ಇದು. ಅದೇ ರೀತಿ ತಮಗೆಲ್ಲ ಗೊತ್ತಿದೆ, ಈ ಮಧ್ಯಾಹ್ನದ ಬಿಸಿಯೂಟ ಇಡೀ ಜಿಲ್ಲಾದ್ಯಂತ ಸುಮಾರು 71,000 ಮಕ್ಕಳಿಗೆ 1,350 ಶಾಲೆಗಳಲ್ಲಿ ನಾವು ನಡೆಸ್ತಾ ಇದ್ದೇವೆ ಸರ್ಕಾರದ ವತಿಯಿಂದ. ಇತ್ತೀಚೆಗೆ ಸರ್ಕಾರದ ಆಶಯದಂತೆ ಪೌಷ್ಟಿಕ ಆಹಾರ ಕೊಡೋದು ಕೂಡ ನಮಗೆ ಬಹಳ ಮುಖ್ಯ ಇದೆ. ಆ ಎಲ್ಲ ಕೆಲಸಗಳು ಮತ್ತು ಈಗ ಶಾಲೆ ಕೂಡ ಏನು ಪ್ರಾರಂಭ ಆಗಿದೆ ಅದನ್ನು ಕೂಡ ನಾವು ಅದರ ಮಾಹಿತಿನೂ ಕೂಡ ಎಲ್ಲ ಪಡೆದಿದ್ದೀವಿ. ಎಲ್ಲ ಶಾಲೆಗಳಲ್ಲಿ ಸಮವಸ್ತ್ರಕ್ಕೆ ಬೇಕಾದಂಥ ಹೊಸ ಬಟ್ಟೆಗಳ ವಿತರಣೆ ಆಗಲಿ, ಪುಸ್ತಕದ ವಿತರಣೆ ಆಗಲಿ, ಹಾಜರಾತಿಗಳಾಗಲಿ, ಇವೆಲ್ಲವೂ ಕೂಡ ತುಂಬ ವೇಗವಾಗಿ ಈಗ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರ ಒಂದು ಕಾರ್ಯಾಗಾರ ಮಾಡಿ ಮುಂದಿನ 1 ವರ್ಷ ಶೈಕ್ಷಣಿಕ ಕೆಲಸಗಳು ಹೇಗಾಗಬೇಕು, ಪ್ರತಿ ತರಗತಿಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗೆ ಗಟ್ಟಿಗೊಳ್ಳಬೇಕು, ನೈಜವಾಗಿ ಪ್ರತಿ ಮಗುವಿನ ಶೈಕ್ಷಣಿಕ ಗುಣಮಟ್ಟ ಹೇಗೆ ಖಚಿತಪಡಿಸ್ಕೊಳ್ಬೇಕು, ಅದಕ್ಕೆ ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಇವೆಲ್ಲವೂ ಕೂಡ ಸೂಚನೆಯನ್ನು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಸಮಗ್ರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. ಒಂದು ಶಾಲೆ ಅಂದಾಗ ಕೊಠಡಿಗಳ ದುರಸ್ತಿ ಇರುತ್ತೆ, ಹೊಸ ಕೊಠಡಿಗಳ ಅವಶ್ಯಕತೆ ಇರುತ್ತೆ, ಕಾಂಪೌಂಡ್ ಅವಶ್ಯಕತೆ ಇರುತ್ತೆ, ಶೌಚಾಲಯದ ಅವಶ್ಯಕತೆ ಇರುತ್ತೆ. ಈ ಬಾರಿಯಿಂದ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಕನಿಷ್ಠ 10ರಿಂದ 15% ಬರುವ ಅನುದಾನದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಮೀಸಲಿಟ್ಟು ಎಲ್ಲ ಯೋಜನೆಗಳನ್ನ ರೂಪಿಸಬೇಕು ಅಂತೇಳಿ ಈಗಾಗಲೇ ನಾನು ಲಿಖಿತ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಈಗ ಒಂದು ನಗರ ಅಂದ ತಕ್ಷಣ ಮಕ್ಕಳು 25% ಮಕ್ಕಳು ನಗರದ ಭಾಗ ಆಗಿಬಿಡ್ತಾರೆ. ಆದರೆ ಆ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಬರುವ ಅನುದಾನದಲ್ಲಿ ನಾವು ಅಷ್ಟೇ ಪ್ರಮಾಣದಲ್ಲಿ ಮೀಸಲಿಟ್ಟಾಗ ಮಾತ್ರ ಅವರಿಗೆ ಬೇಕಾದಂಥ ಗುಣಮಟ್ಟವಾದ ಮೂಲಭೂತ ಸೌಕರ್ಯಗಳು ಸಿಗುತ್ತೆ. ಹಾಗಾಗಿ ಎಲ್ಲ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇರುವಂಥ ಶಾಲೆಗಳು, ಅಂಗನವಾಡಿಗಳು ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾಣ್ತವೆ ಅನ್ನೋದು ಆ ವಿಷಯವನ್ನು ಕೂಡ ತಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಡೀಮ್ಡ್ ಫಾರೆಸ್ಟ್ ಏನು ಪರಿಭಾವಿತ ಅರಣ್ಯ ಇದೆ, ಅದು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ತಾಲೂಕುವಾರು ಪ್ರತಿ ಸರ್ವೆ ನಂಬರ್ ವಾರು ಸುಮಾರು 600 ಸರ್ವೆ ನಂಬರ್ಗಳನ್ನು ಏನು ಪರಿಭಾವಿತ ಅರಣ್ಯ ಅಂತಿದೆ, ಆ ಎಲ್ಲ ಸರ್ವೆ ನಂಬರ್ಗಳನ್ನು ಕರಾರುವಾಕ್ಕಾಗಿ ಅಳತೆ ಮಾಡಿ ಎಲ್ಲಿ ನೈಜವಾದ ಕಾಡಿದೆ, ಅನೇಕ ಸರ್ವೆ ನಂಬರ್ಗಳಲ್ಲಿ ಹಿಂದೆ ಅದನ್ನು ನೋಟಿಫೈ ಮಾಡಬೇಕಾದ್ರೆ ಕೆರೆಗಳನ್ನು ನಾವು ನೋಟಿಫೈ ಮಾಡಿದ್ದೀವಿ, ರೈತರಿಗೆ ಮಂಜೂರಾದ ಜಾಗಗಳನ್ನು ನೋಟಿಫೈ ಆಗಿಬಿಟ್ಟಿದೆ, ಸಾರ್ವಜನಿಕ ಉದ್ದೇಶಗಳಿಗೆ ಮೀಸಲಿಟ್ಟಂಥ ಶಾಲೆ ಇತ್ಯಾದಿಗಳ ಜಾಗಗಳನ್ನು ಮತ್ತೆ ಪರಿಭಾವಿತ ಅರಣ್ಯ ಅಂತೇಳಿ ಅರಣ್ಯ ಇಲಾಖೆಗೆ ಕೊಟ್ಟಂಥ ಅನೇಕ ಪ್ರಕರಣಗಳು ಇದ್ದಾವೆ. ಸೊ ಈ ಥರ ವಿವಿಧ ಉದ್ದೇಶಗಳಿಗೆ ಅದನ್ನು ಮಾಡೋದು ಅರಣ್ಯಕ್ಕೆ ಕೊಡೋಕ್ಕೆ ಮುಂಚೆ ನಾವು ಕೊಟ್ಟಂಥ ಜಮೀನುಗಳೇನಿದ್ದಾವೆ ಅವನ್ನೆಲ್ಲ ಪರಾಮರ್ಶಿಸಿ ನೈಜವಾಗಿ ಕಾಡಿದ್ದರೆ ಅದನ್ನು ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಿತಿನಲ್ಲಿ ಇವೆಲ್ಲವೂ ಪರಾಮರ್ಶೆ ಮಾಡಿ ಸರ್ಕಾರಕ್ಕೆ ಕಳಿಸಿ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಅಂತಿಮವಾಗಿ ಯಾವುದು
ಕರಾರುವಕ್ಕಾಗಿ ಉಳಿಬೇಕು ಅರಣ್ಯದಲ್ಲಿ, ಯಾವುದು ಉಳಿಬಾರ್ದು, ಕೈ ಬಿಡಬೇಕು, ಈ ಎಲ್ಲ ಕುರಿತು ಅಂತಿಮ ನಿರ್ಣಯ ತಗೊಳ್ಳಿ ಅಂತೇಳಿ ಸೂಚನೆ ಇದೆ. ಅದರ ಆಧಾರದ ಮೇಲೆ ಈಗ ನಮ್ಮ ಜಿಲ್ಲೆಯಲ್ಲಿ ಮುಂದಿನ ಒಂದು 2-2.5 ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ತಾಲ್ಲೂಕುವಾರು ಸರ್ವೆ ನಂಬರ್ ವಾರು ನಕ್ಷೆ ತಗೊಂಡು ಯಾವುದನ್ನು ಕೈ ಬಿಡಬೇಕು, ಯಾವುದನ್ನು ಸೇರಿಸಬೇಕು ಅನ್ನೋ ತೀರ್ಮಾನವನ್ನು ಕೂಡ ನಾವು ಮಾಡಲಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 2 ಸರ್ವೆ ನಂಬರ್ಗಳು, ಅರಣ್ಯದ ಸರ್ವೆ ನಂಬರ್ಗಳು, ಡೀಮ್ಡ್ ಫಾರೆಸ್ಟ್ ಸರ್ವೆ ನಂಬರ್ಗಳನ್ನ ನಾನು ಇವತ್ತು ಭೇಟಿ ಮಾಡಿದ್ದೀನಿ. ನೈಜವಾಗಿ ಕ್ಷೇತ್ರದಲ್ಲಿ ಏನಿದೆ ಅವೆಲ್ಲವನ್ನು ಕೂಡ ನೋಡಿದ್ದೀನಿ. ಒಂದು ಸರ್ವೆ ನಂಬರ್ನಲ್ಲಿ ಎಲ್ಲ ಸುಮಾರು 100-100ಕ್ಕೂ ಹೆಚ್ಚು ರೈತರು ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ಯಾವುದೇ ಅರಣ್ಯದ ಸ್ವರೂಪವೂ ಕೂಡ ಇಲ್ಲ, ಅಲ್ಲಿ ಏನೂ ಕೂಡ ಇಲ್ಲ. ಸೊ ಈ ಥರದ ಎಲ್ಲ ಪ್ರಕರಣಗಳನ್ನು ಪರಿಶೀಲನೆ ಮಾಡಿ ನೈಜತೆಯ ಆಧಾರದ ಮೇಲೆ ಅದನ್ನು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಜೊತೆಗೆ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ನಾಗರಿಕರು ತಾಂತ್ರಿಕ ಸಮಸ್ಯೆಗಳಿರಬಹುದು, ಇಲಾಖಾ ಮಟ್ಟದಲ್ಲಿ ವಿಷಯ ನಿರ್ವಾಹಕರ ಹಂತದಲ್ಲಿ ಕಡತಗಳು ಪೆಂಡಿಂಗ್ ಇರೋದಿರ್ಬೋದು, ತಾಲೂಕು ಆಡಳಿತ ತಹಸೀಲ್ದಾರ್ ಅವರ ನ್ಯಾಯಾಲಯದ ಪ್ರಕರಣಗಳಿರ್ಬೋದು, ದುರಸ್ತಿ ಪ್ರಕರಣಗಳಿರ್ಬೋದು, ನಮ್ಮ ಸರ್ವೆ ಸೆಕ್ಷನ್ನಲ್ಲಿ ಇರುವಂಥ ಪೆಂಡೆನ್ಸಿಗಳು, ಅಲ್ಲಿರುವಂಥ ಪ್ರಕರಣಗಳಿರ್ಬೋದು. ಮತ್ತು ಇದೆಲ್ಲದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ನಾವು ನಮ್ಮ ಭೂ ಸುರಕ್ಷಾ ಅಂತೇಳಿ ಎಲ್ಲ ಕಂದಾಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿದ್ವಿ. ಈಗ ಸ್ಕ್ಯಾನ್ ಮಾಡಿ ಅದನ್ನು ನಾವು ದೃಢೀಕರಿಸಬೇಕು. ಆ ಸ್ಕ್ಯಾನ್ ಮಾಡಿರೋ ದಾಖಲೆಗಳನ್ನು ದೃಢೀಕರಿಸಬೇಕು. ಸುಮಾರು 4,500 ದಾಖಲೆಗಳು, ಮಂಜೂರಿದಾರರ ದಾಖಲೆಗಳು ಸ್ಕ್ಯಾನ್ ಆಗಿದ್ದಾವೆ. ಇಲ್ಲಿವರೆಗೆ ಕಳೆದ 15 ದಿನದಿಂದ 1 ತಿಂಗಳಲ್ಲಿ ಸುಮಾರು 2,000 ದೃಢೀಕರಣವನ್ನು ಮಾಡಿಸಿದ್ವಿ. 2,000 ಗ್ರ್ಯಾಂಟೀಸ್ದು ದೃಢೀಕರಣ ಮಾಡಿಸಿದ್ವಿ. ಒಂದ್ಸ ದೃಢೀಕರಣ ಆದರೆ ಹೇಗೆ RTCನ ನಾವು 15 ರೂಪಾಯಿ ಕೊಟ್ಟು ಅಲ್ಲೇ ತತ್ಕ್ಷಣ ತಗೊಳ್ತೀವಿ, ಆ ಥರ ಓವರ್ ದಿ ಕೌಂಟರ್ ಇವೆಲ್ಲ ದಾಖಲೆಗಳನ್ನು ತೆಗೆದುಕೊಳ್ಬೋದು. ನಾಗರಿಕರು ವರ್ಷಗಟ್ಟಲೆ ನಮಗೆ ದಾಖಲೆ ಸಿಗಲಿಲ್ಲ, ಆ ದಾಖಲೆ ಸಿಗಲಿಲ್ಲ, ಅದು ಕಳೆದೋಗಿದೆ, ಇದು ಕಳೆದೋಗಿದೆ, ಇವೆಲ್ಲವೂ ಕೂಡ ತಪ್ಪುತ್ತೆ. ಎಷ್ಟು ದಾಖಲೆಗಳು ಏನು ಅಂತೇಳಿ ಮುಂದಿನ 1 ತಿಂಗಳೊಳಗಡೆ ಎಲ್ಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಕಂಪ್ಲೀಟ್ ಮಾಡಿ, ದೃಢೀಕರಣ ಕಂಪ್ಲೀಟ್ ಮಾಡಿ, ನಾಗರಿಕರಿಗೆ ಮುಕ್ತವಾಗಿ ಆಯಾ ತಾಲೂಕಿನಲ್ಲಿ ಅನೌನ್ಸ್ಮೆಂಟ್ ಮಾಡಿ ಮುಕ್ತವಾಗಿ ನಾಗರಿಕರಿಗೆ ಅದನ್ನು ಸಿಗುವಂತೆ ಮಾಡುವಂಥದ್ದು ನಮ್ಮ ಮುಂದಿರುವಂಥ ಬಹಳ ದೊಡ್ಡ ಜವಾಬ್ದಾರಿ. ಕಾರಣ ಯಾಕೆ ಅಂದರೆ ನೈಜ ದಾಖಲೆಗಳನ್ನು ಆಧರಿಸಿ ಮಾತ್ರ ನಾವು ದುರಸ್ತಿ ಮಾಡಬೇಕು ಅಂದರೆ ನೈಜ ದಾಖಲೆ ಬೇಕು, ಭೌತಿಕಾತೆ ಮಾಡಬೇಕು ಅಂದರೆ ನೈಜ ದಾಖಲೆ ಬೇಕು. ಯಾವುದೇ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಕ್ರಿಯೆಗಳನ್ನು ನಾವು ಮಾಡಬೇಕು ಅಂದರೆ ತಂತ್ರಾಂಶದಲ್ಲಿ ನೈಜ ದಾಖಲೆಗಳು ಅವಶ್ಯಕತೆ ಇರುತ್ತೆ. ಒಂದು ಭೂಸ್ವಾಧೀನ ಮಾಡಬೇಕು ಅಂದರೆ ನೈಜ ದಾಖಲೆ ಬೇಕು. ಅವರಿಗೆ ನಾಗರಿಕರಿಗೆ ಭೌತಿಕಾತೆ ಮಾಡಿ ಅವರಿಗೆ ಸೇವೆಗಳನ್ನು ಒದಗಿಸಬೇಕು ಅಂದರೆ ನೈಜತೆ ಇರಬೇಕು. ಅವರು ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಕನ್ವರ್ಷನ್ ಮಾಡೋದಕ್ಕೆ ಇಲ್ಲ, ಅಥವಾ ಅವ್ರಿಗೆ ಬೇರೆ ಉದ್ದೇಶಗಳಿಗೆ ಭೂಮಿ ಬೇಕು ಅಂದರೆ ದುರಸ್ತಿ ಆಗಬೇಕು, ಅದಕ್ಕೆ ನೈಜ ದಾಖಲೆ ಬೇಕು. ಈ ಥರ ಎಲ್ಲದಕ್ಕೂ ಕೂಡ ಈ ಭೂ ಸುರಕ್ಷಾ ಒಂದು ಅಂತಿಮವಾದಂಥ ಒಂದು ಪರಿಹಾರವನ್ನು ಒದಗಿಸುತ್ತೆ. ಆ ನಿಟ್ಟಿನಲ್ಲೂ ಕೂಡ ಇವತ್ತು ನಾನು ಪರಿಶೀಲನೆ ಮಾಡಿ ರೆಕಾರ್ಡ್ ರೂಮ್ನ ಗಣಕೀಕರಣ ಮಾಡುವಂಥದ್ದು, ಅಭಿವೃದ್ಧಿಪಡಿಸುವಂಥದ್ದು, ಅದನ್ನು ನವೀಕರಣಗೊಳಿಸುವಂಥ ಕೆಲಸನೂ ಕೂಡ ಪೂರ್ಣಗೊಂಡಿದೆ. ಅದಕ್ಕೂ ಕೂಡ ಅನುದಾನ ಬಂದಿತ್ತು, ಅದನ್ನು ಕೂಡ ಪೂರ್ಣಗೊಂಡಿದೆ. ಸೊ ಈ ರೀತಿ ನಾಗರಿಕರಿಗೆ ಜನಸ್ನೇಹಿ ಆಡಳಿತ ಕೊಡೋದಕ್ಕೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಕೆಲವು ಕೇಸುಗಳಲ್ಲಿ ಉದ್ದೇಶಪೂರ್ವಕವಾಗಿ ನಾಗರಿಕರಿಗೆ ಹಕ್ಕು ದಾಖಲೆಗಳಲ್ಲಿ ಅವರಿಗೆ ಸಮಸ್ಯೆ ಆಗುವಂಥ ನಿರ್ಣಯಗಳನ್ನು, ಸಮಸ್ಯೆ ಆಗುವಂಥ ಉಲ್ಲೇಖಗಳನ್ನು ಮಾಡಿರುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅಂಥ ಸಿಬ್ಬಂದಿಯವ್ರ ಮೇಲೆ ಖಂಡಿತವಾಗಿ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಕಾರಣ ತಪ್ಪಾಗದಲ್ಲೇ ಗೊತ್ತಿಲ್ಲದಲ್ಲೇ ತಪ್ಪಾದರೆ ಅದನ್ನು ನಾವು ಅವ್ರಿಗೆ ಸೂಚನೆಯನ್ನು ಕೊಟ್ಟು ತಿದ್ದುಪಡಿ ಮಾಡ್ಬೋದು. ಆದರೆ ಉದ್ದೇಶಪೂರ್ವಕವಾಗಿ ನಾಗರಿಕರಿಗೆ ತೊಂದರೆ ಕೊಡಲಿಕ್ಕೆ ಆ ಥರದ ಉದ್ದೇಶಪೂರ್ವಕವಾದಂಥ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅದು ಆಗಬಾರ್ದು. ಆ ವಿಷಯವನ್ನು ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಭೌತಿಕಾತೆಯಲ್ಲಿ ಬಹಳ ವೇಗವಾಗಿ ಸುಮಾರು 30,000ಕ್ಕೂ ಹೆಚ್ಚು, 30,000ರಿಂದ 40,000 RTCಗಳು ಮರಣ ಹೊಂದಿದವರ ಹೆಸರಿಗೆ ನಮ್ಮ ಶಿಡ್ಲಘಟ್ಟದಲ್ಲಿ ಬರ್ತಾ ಇದೆ. ಇಲ್ಲಿವರೆಗೆ ಸುಮಾರು 12,000ರಿಂದ 13,000 ಭೌತಿಕಾತೆಯನ್ನು ನಾವು ಮಾಡಿಸಿದ್ದೀವಿ.